KCET ಎಕ್ಸಾಮ್ನ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ KCET ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನೇನು ಯಾವ್ಯಾವುದು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಅಷ್ಟೇ ಅಲ್ಲದೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ ಕೂಡ ಬಂದಿದೆ. ಸೊ ಯಾವಾಗ ರಿಸಲ್ಟ್ ಬರುತ್ತೆ, ನಿಮ್ಮ ಒಂದು KCET ಎಕ್ಸಾಮ್ಗೆ ತುಂಬ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದಾರೆ ರಿಸಲ್ಟ್ಗೋಸ್ಕರ. ಸೆಕೆಂಡ್ PU ಎಕ್ಸಾಮ್ 2 ಕಂಪ್ಲೀಟ್ ಆಗಾದ್ಮೇಲೆ ಅದ್ರ ರಿಸಲ್ಟ್ ಬಂದಾದ್ಮೇಲೆ ನಿಮ್ಮ ಒಂದು KCET ಎಕ್ಸಾಮ್ನ ರಿಸಲ್ಟ್ ಬರುತ್ತೆ ಅಂತ KE ಅವರು ಆವಾಗಲೇ ಹೇಳಿದರು. ಸೊ ಅದೇ ರೀತಿಯಾಗಿ ಯಾವಾಗ ರಿಸಲ್ಟ್ ಬರುತ್ತೆ, ಸೊ ಯಾವ ಸಮಯಕ್ಕೆ ರಿಸಲ್ಟ್ ಬರುತ್ತೆ, ಸೊ ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ ಬಂದಿದೆ. ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸೊ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ಶುರು ಮಾಡೋಣ. ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರು ರಿಸಲ್ಟ್ ಯಾವಾಗ ಬರುತ್ತೆ KCET ಅಂತ. ಸೊ ಸೆಕೆಂಡ್ PU ಎಕ್ಸಾಮ್ 2 ಕಂಪ್ಲೀಟ್ ಆದಾದ್ಮೇಲೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದರು KE ಅವರು. ಅದೇ ರೀತಿಯಾಗಿ ಇದೇ ಲಾಸ್ಟ್ ವೀಕು ಮೇ 28ಕ್ಕೆ KCET ರಿಸಲ್ಟ್ ಬರುವ ಸಾಧ್ಯತೆ ಇದೆ ಎಂದು KE ಅವರು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಮೇ 28ಕ್ಕೆ ನಿಮ್ಮ ಒಂದು KCET ಎಕ್ಸಾಮ್ನ ರಿಸಲ್ಟ್ ಬರೋದು. ಸೊ ಇನ್ನು ಸ್ವಲ್ಪ KE ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಬಿಟ್ರೆ ನಿಮಗೆ ಮೇ 28ಕ್ಕೆ ನಿಮ್ಮ ಒಂದು KCET ಎಕ್ಸಾಮ್ನ ರಿಸಲ್ಟ್ ಬರೋದು ಕನ್ಫರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಯಾವ ಸಮಯಕ್ಕೆ ಬರುತ್ತೆ ಅಂತ ಕೇಳಿದ್ರೆ ನಿಮ್ಮ ಒಂದು ಪ್ರೆಸ್ ಮೀಟ್ ಅನ್ನೋದು ಇರುತ್ತೆ. ಸೊ ಶಿಕ್ಷಣ KE ಅವ್ರ ಕಡೆಯಿಂದ ಆ ಪ್ರೆಸ್ ಮೀಟ್ ಅನ್ನೋದು ಸಾಮಾನ್ಯವಾಗಿ ಯಾವಾಗಲೂ ಬೆಳಿಗ್ಗೆ ಸಮಯದಲ್ಲಿ ನಡೆಯುತ್ತೆ. ಮಧ್ಯಾಹ್ನದ ನಂತರ ಅಥವಾ ಸಂಜೆ ಟೈಮಲ್ಲಿ ನಿಮ್ಮ ಒಂದು KCET CET ರಿಸಲ್ಟ್ನ ಲಿಂಕ್ ಅನ್ನೋದು ಆ್ಯಕ್ಟಿವ್ ಆಗುತ್ತೆ. ಆವಾಗ ನೀವು KE ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಅಲ್ಲೇ ನೀವು ಸ್ಕೋರ್ ಕಾರ್ಡ್ ಮತ್ತು ರ್ಯಾಂಕ್ ಕಾರ್ಡ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿದೆ. ಸೊ ಇದೊಂದು ಅಪ್ಡೇಟ್ ಆಗಿತ್ತು KCET ರಿಸಲ್ಟ್ಗೆ ಸಂಬಂಧಪಟ್ಟಂತೆ. ಈಗ ಮೇನ್ ಟಾಪಿಕ್ಗೆ ಬರೋಣ. ಈ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದರೆ, ಮೊದಲನೇದಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಇದು ಮತ್ತು ನೀವು ಕಾಲೇಜ್ ಅಡ್ಮಿಷನಿಗೆ ಕೂಡ ನೀವು ಕೌನ್ಸಿಲಿಂಗ್ ಆದಮೇಲೆ ನೀವು ಕಾಲೇಜ್ ಅಡ್ಮಿಷನಿಗೆ ಕೂಡ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಇವ್ಯಾವ ಡಾಕ್ಯುಮೆಂಟ್ಸ್ ಇದರಲ್ಲಿ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಆಯ್ತು ಅಂದರೆ ನಿಮಗೆ ಕಾಲೇಜಲ್ಲಿ ಅಡ್ಮಿಷನ್ ತಗೊಳೋದಿಲ್ಲ ಅಂತಲೇ ಹೇಳ್ಬೋದಾಗಿದೆ. KCET ರ್ಯಾಂಕ್ ಮೇಲೆ ನಿಮಗೆ ಕಾಲೇಜಲ್ಲಿ ಅಡ್ಮಿಷನ್ ಅನ್ನೋದು ತೊಗೊಳೋದಿಲ್ಲ. ಸೊ ಅದಕ್ಕೋಸ್ಕರ ಮೇಯ್ನಾಗಿ ಇವೆಲ್ಲ ಡಾಕ್ಯುಮೆಂಟ್ಸ್ನ ಇಟ್ಕೊಂಡ್ಲೇಬೇಕು ನೀವಾಗಿರುತ್ತೆ. ಸೊ ಮೊದಲನೇದಾಗಿ KCET 2020 ಅಡ್ಮಿಟ್ ಕಾರ್ಡ್ ಅನ್ನೋದು ಬೇಕಾಗಿರುತ್ತೆ. ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಅನ್ನೋದು ಕರೆಕ್ಟಾಗಿ ಇಟ್ಕೋಬೇಕು. ಅಂದರೆ ಹಾಲ್ ಟಿಕೆಟ್ ಇರುತ್ತಲ್ಲ, ಸೊ ಅದು. ನೆಕ್ಸ್ಟು KCET 2026ನ ಸ್ಕೋರ್ ಕಾರ್ಡ್ ಮತ್ತು ರ್ಯಾಂಕ್ ಕಾರ್ಡ್, ಅಂದರೆ ನಿಮಗೆ ಮಾರ್ಕ್ಸ್ ಬಂದಿರುತ್ತಲ್ಲ ಇದು ರ್ಯಾಂಕ್ ಕಾರ್ಡು, ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ ರಿಸಲ್ಟ್ನ, ಸೊ ಅದು ಒಂದು ಬೇಕಾಗುತ್ತೆ. ಅಂದರೆ ರಿಸಲ್ಟು ಕಾಪಿ ಅನ್ನೋದು ಬೇಕಾಗಿರುತ್ತೆ. ಸೊ ಇವೆರಡು ಬೇಕಾಗಿರುತ್ತೆ. ನೆಕ್ಸ್ಟು SSLC 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಜೆರಾಕ್ಸ್ ಮತ್ತು ಒರಿಜಿನಲ್ ಎರಡೂ ಬೇಕಾಗುತ್ತೆ. ಸೆಕೆಂಡ್ PUದು ಅಷ್ಟೇ 12th ಮಾರ್ಕ್ಸ್ ಕಾರ್ಡು, ಒರಿಜಿನಲ್ ಮತ್ತು ಜೆರಾಕ್ಸ್ ಎರಡೂ ಬೇಕಾಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಇವೆರಡು. ಸೊ ಇವೆರಡು ಇಲ್ಲ ಅಂದರೆ ಇವೆರಡು ಕರೆಕ್ಟಾಗಿ ಇಟ್ಕೊಂಡಿರಿ, ಬೇಕಾಗಿರುತ್ತೆ. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್, ನೀವು ಸ್ಟಡಿ ಮಾಡಿರ್ತೀರಲ್ಲ ಸೆಕೆಂಡ್ PU ಮತ್ತು 10th ಎರಡರದ್ದು ಸ್ಟಡಿ ಸರ್ಟಿಫಿಕೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬೇಕಾಗಿರುತ್ತೆ. ಸೊ ಸ್ಟಡಿ ಸರ್ಟಿಫಿಕೇಟ್ ಒಂದನ್ನು ರೆಡಿ ಮಾಡಿ ಬೇಕಾಗಿರುತ್ತೆ. ಹಾಗೆ ಟ್ರಾನ್ಸ್ಫಾರ್ಮ್ ಸರ್ಟಿಫಿಕೇಟು, ಇದು ಎಲ್ಲರಿಗೂ ಅಪ್ಲಿಕೇಬಲ್ ಆಗಲ್ಲ. ಎಲ್ಲ ವಿದ್ಯಾರ್ಥಿಗಳು ಬೇಕಂತೇನಿಲ್ಲ, ಇದ್ದರೆ ಒಳ್ಳೆಯದು, ಇಲ್ಲದಿದ್ರೇನು ನಡೆಯುತ್ತೆ, ಇದೇನು ಬೇಕಂತೇನಿಲ್ಲ. ನೆಕ್ಸ್ಟ್ ಆಧಾರ್ ಕಾರ್ಡ್ ಮತ್ತು ಗೌರ್ಮೆಂಟ್ ID ಪ್ರೂಫು. ಆಧಾರ್ ಕಾರ್ಡ್ ಇರಲೇಬೇಕು. ಮತ್ತು ಗೌರ್ಮೆಂಟ್ ID ಪ್ರೂಫ್ ಅಂದರೆ ಯಾವುದಾದ್ರೂ ಆಧಾರ್ ಕಾರ್ಡು ಅಥವಾ ಗೌರ್ಮೆಂಟ್ ID ಪ್ರೂಫ್ ಬೇರೆ ಏನಾದರೂ ಇದ್ದರೆ ಅದು ಆಗುತ್ತೆ. ಪ್ಯಾನ್ ಕಾರ್ಡ್ ಆಗಿರ್ಬೋದು, ಏನಾದರೂ ಐಡೆಂಟಿಟಿ ಪ್ರೂಫ್ ಇದ್ದರೆ ಆಗುತ್ತೆ. ನೋಡೋದಾದರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನೋದು ಬೇಕಾಗಿರುತ್ತೆ. ಸೊ ಅಂದರೆ ಇನ್ಕಮ್ ರಿಸರ್ವೇಷನ್ ಇದ್ದರೆ ಮಾತ್ರ, ಇಲ್ಲಾಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನೋದು ರೀಸೆಂಟ್ಲಿ ಮಾಡಿಸಿರೋದಾಗಿರಬೇಕು. ತುಂಬ ಓಲ್ಡಿಂದ ಆದರೆ ಅದು ತೊಗೊಳೋದಿಲ್ಲ ಕಾಲೇಜವರು. ಸೊ ಮತ್ತು ಕೌನ್ಸಿಲಿಂಗ್ ಪ್ರೊಸೆಸಲ್ಲೂ ತೊಗೊಳೋದಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ST ST OBC ಸ್ಟೂಡೆಂಟ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಬೇಕಾಗುತ್ತೆ, ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ ಅನ್ನೋದು ಬೇಕಾಗಿರುತ್ತೆ. ನೆಕ್ಸ್ಟ್ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು ಇದ್ದರೆ ಅಪ್ಲಿಕೇಬಲ್ ಇದ್ದರೆ, ನಿಮ್ಗೆ ಏನಾದರೂ ಇವೆಲ್ಲ ಇದ್ದರೆ ಡಾಕ್ಯುಮೆಂಟ್ಸು ನಿಮ್ಗೆ ಅಪ್ಲೈ ಆಗುತ್ತೆ ಅಂದರೆ ಇವೆರಡು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇದೇನು ಬೇಕೇ ಅನ್ನೋದೇನಿಲ್ಲ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಇದು 100% ಬೇಕೇ ಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. KE ವೆರಿಫಿಕೇಷನ್ ಸ್ಲಿಪ್ ಅನ್ನು ಬೇಕಾಗುತ್ತೆ. ಸೊ ಇದು ಎಲ್ಲ ವೆರಿಫಿಕೇಷನ್ ಸ್ಲಿಪ್ ಅನ್ನು ಬೇಕಾಗುತ್ತೆ. ಸೊ ಇದು ಹೆಂಗೆ ಡೌನ್ಲೋಡ್ ಮಾಡೋದಂತ ಬೇಕಾದರೂ ನಾನು ನೆಕ್ಸ್ಟ್ ವೀಡಿಯೋದನ್ನು ಮಾಡ್ತೀನಿ ಬೇಕಾದರೂ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋ. ನೆಕ್ಸ್ಟು ನೀವೇನಾದರೂ NCC ಅದರಲ್ಲಿ ಏನಾದರೂ ಇದ್ದರೆ
ಸ್ಪೋರ್ಟ್ಸು, ಡಿಫೆನ್ಸು, PWT ಸರ್ಟಿಫಿಕೇಟ್ ಏನಾದರೂ ಇದ್ದರೆ ನಿಮಗೆ ನೀವು ಅದು ಆ ಸರ್ಟಿಫಿಕೇಟ್ನು ಕೂಡ ಇಟ್ಕೋಬೋದು ಅಂತಲೇ ಹೇಳ್ಬೋದಾಗಿದೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗುತ್ತೆ ನಿಮ್ಮ ಒಂದು ಕೌನ್ಸ್ಲಿಂಗ್ ಮತ್ತು KCET ಕೌನ್ಸ್ಲಿಂಗ್ ಮತ್ತು ವೆರಿಫಿಕೇಷನ್, ಹಾಗೆ ನಿಮ್ಮ ಕಾಲೇಜ್ ಅಡ್ಮಿಷನ್ಗೂ ಕೂಡ ಇದಿಷ್ಟು ಬೇಕಾಗಿರುತ್ತೆ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಎಕ್ಸಾಮ್ನ ಬರ್ತಿದ್ದಾರೆ KCET, ಸೊ ಅವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.